ಇಲ್ಲ, ವಿಚಾರಿಸೋಕ್ಕೋಸ್ಕರ ಹೋಗಿ ಬಂದಿದ್ದೀನಿ. ಈಗ ಮಧ್ಯಾಹ್ನ ಹೋಗ್ತಾ ಇದ್ದೇನೆ, ಮತ್ತೊಂದು ವಾರ ಬಿಟ್ಟು ವಾಪಸ್ ಇಲ್ಲಿಗೆ ಬರ್ತೇನೆ. ನಾಳೆ ಕೋರ್ ಕಮಿಟಿ ಸಭೆ ಇದೆ ಸರ್. ಈ ಸಭೆಯಲ್ಲಿ ಯತ್ನಾಳ್ ಅವರ ಡಿಸ್ಕಷನ್ ಆಗುತ್ತೆ ಅನ್ನೋದು ಇದೆ. ಆಮೇಲೆ ವಿಜೇಂದ್ರ ಅವರು ಪತ್ರ ಕೂಡ ನಾಳೆ ರಾಧಾಮೋಹನ್ ದಾಸ್ ಅಗರ್ವಾಲ್ಗೆ ಪತ್ರ ಬರೆದಿದ್ದಾರೆ. ಯತ್ನಾಳ್ ವಿರುದ್ಧ ಯಾವುದೇ ಮಾಹಿತಿ ಇಲ್ಲ, ಕುಂತ್ಕೊಂಡು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಯತ್ನಾಳ್ನ ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲವ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು. ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕೆ ಸಾಧ್ಯ ಇದೆ ನಾಳೆ ಸಲಹೆ ಕೊಡ್ತೇನೆ. ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರಿದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂತಹ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ತಾರೆ. ಯತ್ನಾಳ್ ವಿರುದ್ಧ ಪತ್ರ ಬರೆದಾಗ ಮಾತ್ರ ಅವ್ರು ಸೈಲೆಂಟ್ ಆಗ್ತಾರೆ, ಬಾಕಿ ಸಂದರ್ಭದಲ್ಲಿ ಅವ್ರು ಮತ್ತೆ ವೈಲೆಂಟ್ ಆಗ್ತಾರೆ. ಸರಿ, ಹೋಗೋಣ, ಮಾತಾಡ್ಸೋಣ. ಮನುಷ್ಯ ಸ್ವಭಾವದ ಕೆಲವು ವೀಕ್ನೆಸ್ ಇರುತ್ತೆ, ಎಲ್ರಿಗೂ ಇರುತ್ತೆ. ಈ ಸರಿ ಮಾತನಾಡಿ ಸರಿ ಮಾಡಿದ್ಮೇಲೆ ಸರಿ ಹೋಗ್ತಾರೆ ಅಂತ ವಿಶ್ವಾಸ. ಸರಿ ಮಾಡಬೇಕು, ಎಲ್ಲ ಒಟ್ಟಾಗಬೇಕು ಅನ್ನೋ ಭಾವನೆ ನೀವು ವ್ಯಕ್ತಪಡಿಸ್ತೀವಿ. ಆದ್ರೆ ಯತ್ನಾಳ್ ಅವರು ಪ್ರತಿ ಸರಿ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬನೇ ಟಾರ್ಗೆಟ್ ಮಾಡಿ ಮಾತಾಡೋದು. ಅವ್ರು ಏನ್ ಬೇಕಾದ್ರೂ ಮಾತಾಡಲಿ, ನನಗೇನು ಅಭ್ಯಂತರ ಇಲ್ಲ. ನನ್ನ ಉದ್ದೇಶ ಎಲ್ಲರೂ ಒಟ್ಟಾಗಿ ಹೋಗ್ಬೇಕು, ಈ ಅಧಿವೇಶನ ಎದುರಿಸಬೇಕು ಅನ್ನುವಂಥದ್ದು. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಹೊರತು ನಮ್ಮನ್ನೇ ಬಡಿದಾಡ್ಕೊಳ್ಳುವಂಥದ್ದು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ. ಅದಕ್ಕಾಗಿ ಎಲ್ಲವನ್ನ ಮರೆತು ಒಟ್ಟಾಗಿ ಹೋಗೋಕೆ ಪ್ರಯತ್ನ ಮಾಡ್ತೀವಿ. ನಾನು ಮಾತಾಡ್ತೇನೆ. ಅಲ್ಲ, ಇದು ನಾವು ಗೊಂದಲ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ಈ ಅಧಿವೇಶನ ಒಟ್ಟಾಗಿ ಎದುರಿಸ್ತೇವೆ. ಯಾವುದೇ ಗೊಂದಲ ಇಲ್ಲದಂಗೆ ಅಧಿವೇಶನ ಎದುರಿಸಿ ಇವರ ಹಗರಣಗಳನ್ನು ಬಯಲು ಮಾಡಿ ಅದಕ್ಕೆ ನ್ಯಾಯಯುತ ಒಂದು ಸಮ್ಮತವಾದಂಥ, ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಸಿದ್ದರಾಮಯ್ಯನವರು ನೋಟಿಸ್ ಕೊಟ್ಟಿದೆ. ಇವೆಲ್ಲವೂ ಸಹ ಮುಂದೆ ಬರೋ ದಿವಸಗಳು ಚರ್ಚೆ ಆಗೋದಿದೆ. ಇದನ್ನು ಹೇಗೆ ಮುಂದುವರಿಸಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಶಾಸಕರು ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ನಾಳೆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.